ಒಂದು ಅವರ ಒಟ್ಟಾರೆ ಪ್ರಚಾರದಲ್ಲಿ ಅವರೇ ಹೇಳ್ತಾರೆ 7-8 ಸಾವಿರ ಅರ್ಜಿ ಬಂದಿವೆ ಅಂತ. ಬಹಳ ಬಹುತೇಕ ಅರ್ಜಿಗಳು ವೃದ್ಧಾಪ್ಯ ವೇತನ ಸರಿಯಾಗಿ ಬರ್ತಾ ಇಲ್ಲ, ವಿಧವಾ ವೇತನ ಬರ್ತಾ ಇಲ್ಲ, ಒಂದು ರೀತಿಯ ದಿನನಿತ್ಯದ ಏನು ಜನಸಾಮಾನ್ಯರ ತೊಡಕುಗಳೇನಿದೆ ಅದನ್ನ ಅವರು ಸರ್ಕಾರಿ ಅಧಿಕಾರಿಗಳ ಮುಖಾಂತರ ನಾಡ್ ಕಚೇರಿನಲ್ಲಿ, ತಾಲೂಕು ಆಫೀಸಲ್ಲಿ, ಯುವ ಕಚೇರಿನಲ್ಲಿ ಬಹಳಷ್ಟು ಸಮಸ್ಯೆಗಳನ್ನ ಬಗೆಹರಿಸಬಹುದಾಗಿತ್ತು. ಇವರು ಅದನ್ನ ಜಾತ್ರೆ ತರ ಮಾಡಿಕೊಂಡು ಜನ ಸೇರಿಸಿ ಅದ್ರ ಮುಖಾಂತರ ಇವರೊಂದು ಚುನಾವಣೆ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಚನ್ನಪಟ್ಟಣ ಜನ ಪ್ರಜ್ಞಾವಂತಿದ್ದಾರೆ, ವಿಚಾರವಂತಿದ್ದಾರೆ, ಇದಕ್ಕೆಲ್ಲ ಬಗ್ಗುದಿಲ್ಲ. ಅವ್ರಿಗೆ ಗೊತ್ತಿದೆ ಡಿ.ಕೆ. ಶಿವಕುಮಾರ್ ಅವರ 40 ವರ್ಷದ ರಾಜಕೀಯ ಜೀವನದಲ್ಲಿ ಅವರು ಚನ್ನಪಟ್ಟಣದಿಂದನೇ ರಾಜಕಾರಣ ಪ್ರಾರಂಭ ಮಾಡಿದ್ರು ಕೂಡ 40 ವರ್ಷದಲ್ಲಿ ಅವರ ಸಾಕ್ಷಿಗುಡ್ಡೆ, ಅವ್ರ ಕೊಡುಗೆ, ಅವರು ಮಾಡಿರ್ತಕ್ಕಂಥ ಸಾಧನೆ ಈ ತಾಲೂಕು ಏನೂ ಇಲ್ಲ. ಈಗ ಯಾರಾದ್ರೂ ಹೊಸದಾಗಿ ಸಾರ್ವಜನಿಕ ಬದುಕಿಗೆ ಬಂದು ಹೇಳ್ತಾನೆ, ಭರವಸೆ ಕೊಡ್ತಾರೆ, ನಾನು ಈ ಕೆಲಸ ಮಾಡ್ತೀನಿ, ಆ ಕೆಲಸ ಮಾಡ್ತೀನಿ ಅಂತ ಹೇಳಿ. ಅದು ಇವರು 40 ವರ್ಷ ಸವಿಸ್ಬಿಟ್ಟಿದ್ದಾರೆ ರಾಜಕೀಯದಲ್ಲಿ. ಅವರು ಬಹಳಷ್ಟು 40 ವರ್ಷದಲ್ಲಿ ಅಧಿಕಾರದಲ್ಲಿ ಇದ್ದುದೇ ಹೆಚ್ಚು. ಅಧಿಕಾರದಿದ್ದಾಗ ಚನ್ನಪಟ್ಟಣದಲ್ಲಿ ಗುರುತರವಾದಂತ ಯಾವುದೇ ಕೆಲಸ ಮಾಡದೇ ಇರ್ತಕ್ಕಂಥವ್ರು ಈ ಚುನಾವಣೆ ಬರುತ್ತೆ ಅಂತೇಳಿ ಹೊಸ ಅವತಾರವನ್ನ ತಾಳ್ತಾ ಇದ್ದಾರೆ. ಇದನ್ನ ತಾಲೂಕಿನ ಜನ ನಂಬಾರ್ದು, ನಂಬುದೂ ಇಲ್ಲ ಅಂತ ನನ್ನ ಭಾವನೆ. ಹಾಗಾಗಿ ಎಲ್ಲ ವಿಚಾರಗಳನ್ನ ಈ ಒಂದು ಡ್ರಾಮಾವನ್ನ ಕಳೆದ ಏನು ಒಂದು ತಿಂಗಳಿಂದ ತಾಲೂಕಲ್ಲಿ ಮಾಡ್ತಾ ಇದ್ದಾರೆ. ಇದನ್ನ ನಾನು ಖಂಡಿಸ್ತೀನಿ. ಮುಂದಿನ ದಿನಗಳಲ್ಲಿ ಅವ್ರೇನಾದ್ರು ಬಂದ್ರೆ ನಾವು ಅವ್ರಿಗೆ ಆ ಸಭೆಗೆ ಹೋಗಿ ಪ್ರೋಟೋಕಾಲು ಮತ್ತೆ ಸರ್ಕಾರಿ ಆದೇಶ ನಿಯಮಾವಳಿ ಪ್ರಕಾರ ಸಭೆ ಮಾಡಬೇಕು ಅಂತೇಳಿ ನಮ್ಮ NDA ಪಕ್ಷದ ಕಾರ್ಯಕರ್ತರು ತಾಕೀತು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಮುಂದೆ ಈ ತರ ಅನಧಿಕೃತವಾಗಿ ಅನೌಪಚಾರಿಕವಾಗಿ ಅವರೇ ಏನೋ ಇಷ್ಟ ಬಂದಂಗೆ ಮುದ್ರಣ ಮಾಡಿಕೊಂಡು ಆಹ್ವಾನ ಪತ್ರಿಕೆಗಳನ್ನು ಹಂಚೋದು, ಸಭೆ ಮಾಡೋದನ್ನ ನಾವು ವಿರೋಧಿಸ್ತೀವಿ. ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಏನಾಗಬೇಕು ಕಾನೂನುಬದ್ಧವಾಗಿ ಅದನ್ನ ಮಾಡಬೇಕಾಗ್ತದೆ. ಇದು ಪೂರ್ತಿ ಚುನಾವಣಾ ದೃಷ್ಟಿಕೋನದಿಂದ ಮಾಡ್ತಾ ಇರೋದ್ರಿಂದ ಇದಕ್ಕೆ ನಮ್ಮ ಏನು NDA ಪಕ್ಷದ ಎಲ್ಲ ಚುನಾಯಿತ ಜನಪ್ರತಿನಿಧಿಗಳು ಇದನ್ನ ವಿರೋಧ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಮುಂದಿನ ಸಭೆಯಲ್ಲಿ ಹೋಗಿ ನೇರವಾಗಿ ಅದನ್ನ ಪ್ರತಿಭಟನೆ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ. ನಾವೀಗ ಕಳೆದ 8 ದಿವಸದಿಂದ ಗಮನಿಸ್ತಾ ಇದ್ದೀವಿ, ಯಾವುದೇ ರೀತಿಯ ನಿಯಮಾವಳಿಗಳನ್ನ ಗಾಳಿ ತೂರಿ ಅವರು ಬರೀ ಏನೋ ಹೊಸ ಒಂದು ಸ್ಟೋರಿಯನ್ನ ಹೇಳ್ಕೊಂಡು ಜನಗಳ ಮುಂದೆ ಬರ್ತಾ ಇದ್ದಾರೆ. ಇವತ್ತು ಗಮನಿಸ್ತಾ ಇದ್ದೀರಿ, ಅವರ ಸರ್ಕಾರನೇ ಕುಸಿತಾ ಇದೆ. ಸರ್ಕಾರದಲ್ಲಿ ಬಹಳ ಗೊಂದಲ ಇದೆ. ನಾನು ಮೊದಲೇ ಹೇಳಿದೆ, ಮೊದಲನೇ ದಿವಸದಲ್ಲೇ ಶಿವಕುಮಾರ್ ಅವರ ಇಲ್ಲಿ ಚನ್ನಪಟ್ಟಣದಲ್ಲಿ ಉಪಚುನಾವಣೆ ಮಾಡುವಕ್ಕೆ ನಿಮ್ಮ ಸರ್ಕಾರ ಅಲ್ಲಿ ಇರುತ್ತೋ ಇರಲ್ವೋ? ನಿಮ್ಮ ಸರ್ಕಾರದಲ್ಲಿ ಇವತ್ತು ದಿನ ಬೆಳಿಗ್ಗೆ ಹಗರಣಗಳು, ಮೂಢ ಹಗರಣ ಇರ್ಬೋದು, ವಾಲ್ಮೀಕಿ ದಿಗಂಬರ ಹಗರಣ ಇರ್ಬೋದು, 108 ಹಗರಣಗಳು ಇವತ್ತು ಬಯಲಿಗೆ ಬರ್ತಾನೆ ಇದ್ದಾವೆ. ಎಲ್ಲರೂ ತಪ್ಪೊಪ್ಕೋತಾ ಇದ್ದಾರೆ. ಇವತ್ತು ಕೇವಲ 1 ವರ್ಷದಲ್ಲಿ ಈ ಸರ್ಕಾರ ಜನವಿರೋಧಿ ಸರ್ಕಾರ ಆಗಿದೆ. ಇದನ್ನೆಲ್ಲ ಮನಸ್ಸನ್ನ ಇಟ್ಕೊಂಡು ನೋಡಿದಾಗ ನಾವು ಇವತ್ತು ನಮ್ಮ ತಾಲೂಕಿನ ಜನ ಕಾಂಗ್ರೆಸ್ ಬೆಂಬಲಕ್ಕೆ ನಿಲ್ಲೋದಿಲ್ಲ, ಕಾಂಗ್ರೆಸ್ ಪರವಾಗಿಲ್ಲ. ನೀರಸವಾದಂತಹ ಪ್ರತಿಕ್ರಿಯೆ ಶಿವಕುಮಾರ್ಗೆ ಇವತ್ತು ದೊರೆತಿರೋದ್ರಿಂದ ಅವರಿಗೆ ವಿಚಲಿತರಾಗಿದ್ದಾರೆ. ಬಹುಶಃ ಮುಂದೆ ಯಾವ ರೀತಿ ಅವರು ಆಲೋಚನೆ ಮಾಡ್ತಾರೆ ಚನ್ನಪಟ್ಟಣದ ಬಗ್ಗೆ ಅಂತೇಳಿ ನಾವು ಕಾದು ನೋಡ್ತೀವಿ.